ನಮಸ್ಕಾರ. ಆಸ್ಟ್ರೇಲಿಯಾ ಗೆದ್ದ ಮೇಲೆ ಅಂಕಪಟ್ಟಿಯಲ್ಲಿ ಆಯಿತು ಕೋಲಾಹಲ. ಹೀಗಿದೆ ಟಿ20 ವಿಶ್ವಕಪ್ ಪಾಯಿಂಟ್ಸ್ ಟೇಬಲ್. ಟೀಮ್ ಇಂಡಿಯಾಗೆ ಆಯಿತು ದೊಡ್ಡ ಅನುಕೂಲ. ಇನ್ನು ಆಸ್ಟ್ರೇಲಿಯಾ ಮತ್ತು ಒಮನ್ ನಡುವಿನ ಪಂದ್ಯ ಪಲ್ಲಕ್ಕೆಲೆ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದಿತ್ತು. ಈ ಒಂದು ಪಂದ್ಯವನ್ನು ಗೆಲ್ಲುವ ಮುಖಾಂತರ ಆಸ್ಟ್ರೇಲಿಯಾ ಈ ಒಂದು ವಿಶ್ವಕಪ್ನಿಂದ ಕೂಡ ಹೊರಹೋಗಿದೆ. ಈ ಬಳಿಕ ಅಂಕಪಟ್ಟಿ ಕೂಡ ಬಿಡುಗಡೆಯಾಗಿದ್ದು, ಹೊಸ ಅಂಕಪಟ್ಟಿ ಯಾವ ಥರ ಇದೆ, ಅದರ ಟೀಮ್ ಇಂಡಿಯಾಗೆ ಆದ ದೊಡ್ಡ ಅನುಕೂಲ ಏನು ಎಂಬುದರ ಕುರಿತಾದ ಕಂಪ್ಲೀಟ್ ಆದ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಈ ಬಾರಿಯ ಟಿ20 ವಿಶ್ವಕಪ್ನಲ್ಲಿ ಸೆಮಿಫೈನಲ್ ಹಂತವನ್ನು ತಲುಪಬಲ್ಲ 4 ತಂಡಗಳು ಯಾವುವು ಎಂಬುದನ್ನು ಕೂಡ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇನ್ನು ಪಲ್ಲಕ್ಕೆಲೆ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಆಸ್ಟ್ರೇಲಿಯಾ ಮತ್ತು ಒಮನ್ ನಡುವಿನ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಒಮನ್ ತಂಡ ನಿಗದಿತ 16.2 ಓವರ್ಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 105 ರನ್ಗೆ ಆಲ್ಔಟ್ ಆಯಿತು. ಇನ್ನು ಒಮನ್ ತಂಡದ ಪರವಾಗಿ ಜಿತೇಂದ್ರ 17 ರನ್ ಹೊಡೆದರೆ ವಾಸಿಂ 32, ಹಮ್ಮದ್ 16 ರನ್ ಹೊಡೆದು ಮಿಂಚಿದರು. ಇನ್ನು ಆಸ್ಟ್ರೇಲಿಯಾ ತಂಡದ ಪರವಾಗಿ ಎಡಮ್ ಜಂಪಾ 4 ವಿಕೆಟ್ ಪಡೆದರೆ ಬಾಟ್ಲೆಟ್ ಮತ್ತು ಮ್ಯಾಕ್ಸ್ವೆಲ್ ಅವರು ತಲಾ 2 ವಿಕೆಟ್ ಪಡೆದು ಮಿಂಚಿದರು. ಕೊನೆಯದಾಗಿ ಸ್ಟೋಯ್ನಿಸ್ ಮತ್ತು ನೆಥನ್ ಎಲ್ಲಿಸ್ ಅವರು ತಲಾ 1 ವಿಕೆಟ್ ಪಡೆದು ಮಿಂಚಿದರೆ ಇತ್ತ 106 ರನ್ಗಳ ಟಾರ್ಗೆಟ್ ಬೆನ್ನತ್ತಿದಂಥ ಆಸ್ಟ್ರೇಲಿಯಾ ತಂಡ ಕೇವಲ 9.4 ಬಾಲಲ್ಲಿ ಚೇಸ್ ಮಾಡಿ ಬಿಸಾಕಿದೆ. 1 ವಿಕೆಟ್ ಕಳೆದುಕೊಂಡು 108 ರನ್ಗಳಲ್ಲಿ ಈ ಒಂದು ಪಂದ್ಯದಲ್ಲಿ ಗೆಲುವು ದಾಖಲಿಸಿತು. ಇನ್ನು ಆಸ್ಟ್ರೇಲಿಯಾ ತಂಡದ ಪರ ಟ್ರಾವಿಸ್ ಹೆಡ್ ಸ್ಫೋಟಕ 32 ರನ್ ಹೊಡೆದರೆ ಮಿಚೆಲ್ ಮಾರ್ಷ್ 64 ರನ್ನ ಹೊಡೆದರು. ಮಿಚೆಲ್ ಮಾರ್ಷ್ ಅವರ ಈ ಒಂದು ಇನ್ನಿಂಗ್ಸ್ನಲ್ಲಿ 7 ಭರ್ಜರಿ 4 ಜೊತೆಗೆ 4 ಭರ್ಜರಿ ಸಿಕ್ಸರ್ ಸಹಿತ 193ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿ ಒಮನ್ ತಂಡವನ್ನು ಧೂಳಿಪಟ ಮಾಡಿದರು. ಕೊನೆಯದಾಗಿ ಜಾಶ್ ಇಂಗ್ಲಿಷ್ ಅವರು 12 ರನ್ ಹೊಡೆದು 2 ಪೋಲ್ ಹೊಡೆಯುವ ಮುಖಾಂತರ ಈ ಒಂದು ಪಂದ್ಯಕ್ಕೆ ನಾಂದಿ ಹೇಳಿದರು. ಇನ್ನು ಆಸ್ಟ್ರೇಲಿಯಾ ತಂಡ ಈ ಒಂದು ಪಂದ್ಯ ಗೆದ್ದರೂ ಕೂಡ ಈ ಒಂದು ವಿಶ್ವಕಪ್ನಿಂದ ಹೊರಬಿದ್ದಿದೆ. ಇನ್ನು ಈ ಬಳಿಕ ಬಿಡುಗಡೆಯಾದ ಹೊಸ ಅಂಕಪಟ್ಟಿ ನೋಡ್ತಾ ಬರುವುದಾದರೆ ಆಸ್ಟ್ರೇಲಿಯಾ ಆಡಿರುವ 4 ಪಂದ್ಯಗಳಲ್ಲಿ 2 ಗೆದ್ದು 2 ಸೋತಿದೆ. 4 ಅಂಕ ಸಂಪಾದಿಸಿರುವ ಆಸ್ಟ್ರೇಲಿಯಾ ತಂಡ ಈಗಾಗಲೇ ಪಿ ಗ್ರೂಪ್ನಲ್ಲಿ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಮೂಲಕ ಒಮನ್ ತಂಡ ಆಡಿರುವ 4 ಪಂದ್ಯಗಳಲ್ಲಿ ಹೀನಾಯವಾಗಿ ಸೋತು ಕೊನೆಯ ಸ್ಥಾನ ಅಂದರೆ ಬಿ ಗ್ರೂಪ್ನಲ್ಲಿ 5ನೇ ಸ್ಥಾನವನ್ನು ಅಲಂಕರಿಸಿದರೆ, ಇತ್ತ ಟೀಮ್ ಇಂಡಿಯಾಗೆ ಆದ ಅನುಕೂಲ ಏನಪ್ಪ ಅಂದರೆ ಈ ಬಾರಿಯ ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾ ತಂಡ ಇಲ್ಲದೆ ಇರುವುದು ಟೀಮ್ ಇಂಡಿಯಾಗೆ ಒಂದು ದೊಡ್ಡ ಅನುಕೂಲವೆಂದೇ ಹೇಳಬಹುದು. ಇನ್ನು ಗ್ರೂಪ್ 1ನಲ್ಲಿ ಜಿಂಬಾಬ್ವೆ ತಂಡ ಟೀಮ್ ಇಂಡಿಯಾವನ್ನು ಎದುರಿಸಲಿದ್ದು, ಇತ್ತ ಆಸ್ಟ್ರೇಲಿಯಾ ಇಲ್ಲದೆ ಇರೋದು ಟೀಮ್ ಇಂಡಿಯಾಗೆ ಆದ ಒಂದು ದೊಡ್ಡ ಅನುಕೂಲವೆಂತಲೇ ಹೇಳಬಹುದು. ಬಟ್ ಆಸ್ಟ್ರೇಲಿಯಾ ಇಲ್ಲಿ ಒಮನ್ ತಂಡದ ವಿರುದ್ಧ ಗೆದ್ದರೂ ಕೂಡ ಈ ಒಂದು ಟಿ20 ವಿಶ್ವಕಪ್ 2026ರಿಂದ ಹೊರಬಿದ್ದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ಬಾರಿಯ ಟಿ20 ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಇಲ್ಲೋ ಅಂತ ನಿಮಗೆ ಅನಿಸುತ್ತದೆ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.